ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಆಧುನಿಕ ಜೀವನ ಶೈಲಿಯ ಶಾಪದಿಂದ ತಾರುಣ್ಯದಲ್ಲಿಯೇ ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಜನರು. ಅಂತಹ ಕಾಯಿಲೆಗಳಲ್ಲೊಂದು ಆರ್ಥ್ರೈಟಿಸ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಯಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತ ಕೂಡ ಒಂದು. ಮೊದಲೆಲ್ಲ ಆರ್ಥ್ರೈಟಿಸ್ ವೃದ್ಧಾಪ್ಯದಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಮೂಳೆಯ ಸವೆತದಿಂದ ವೃದ್ಧಾಪ್ಯದಲ್ಲಿ ನೋವು ಕಾಣಿಸ್ಕೊಳ್ತಾ ಇತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತೆ ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳೋದು ಆರ್ಥ್ರೈಟಿಸ್ ರೋಗ ಲಕ್ಷಣ. ಇನ್ನು ಆಧುನಿಕ ಜೀವನ ಶೈಲಿ ಮತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆನೇ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರ ಆಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಮತ್ತು ನೀ ಜಾಯಿಂಟ್ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀವಿ. ಹಾಗಿದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೆ ಏನು? ಇದಕ್ಕೆ ಇರುವಂತಹ ಚಿಕಿತ್ಸೆ ಏನು? ಜಾಯಿಂಟ್ ಸಮಸ್ಯೆಗಳು ಯಾವುವು? ಅದಕ್ಕೆ ಚಿಕಿತ್ಸೆ ಹೇಗಿರುತ್ತೆ? ಇವೆಲ್ಲವನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಯನ್ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೈಸೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ತೇಜಸ್ ಡಿಬಿ ಅವರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಲೋ. ಮೊದಲನೇದಾಗಿ ಜನರಿಗೆ ಕಾಮನ್ ಜನರಲ್ ಪಬ್ಲಿಕ್ಗೆ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಈ ಆಸ್ಟಿಯೋ ಆರ್ಥ್ರೈಟಿಸ್ ಹಾಗೆ ನೀ ಜಾಯಿಂಟ್ ಪೇನ್ ಇದ್ರ ಬಗ್ಗೆ ತಿಳಿಸೋದಾದ್ರೆ ನೋಡಿ, ಇವತ್ತು ಟಾಪಿಕ್ ಇರೋದು ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ನೀ ಜಾಯಿಂಟ್ ಅಂತ ಮೇನ್ ಆಗಿ. ಬಟ್ ಅದು ಟಾಪಿಕ್ ಪ್ರಾಪರ್ ಹೋಗೋ ಮುಂಚೆ ಐ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನು, ಸವೆತ ಅಂದರೆ ಏನು. ಸೊ ಮನುಷ್ಯನ ದೇಹದಲ್ಲಿ ಟೋಟಲ್ ಆಗಿ ದೇರ್ ಆರ್ 206 ಮೂಳೆಗಳು ಇರುತ್ತವೆ. ಈ ಮೂಳೆಗಳು 2 ಮೂಳೆಗಳಿಗಿಂತ ಜಾಸ್ತಿ ಸೇರಿದಾಗ ಜಾಯಿಂಟ್ ಅನ್ನೋದನ್ನು ಫಾರ್ಮ್ ಮಾಡುತ್ತದೆ. ಈ ಜಾಯಿಂಟಿನ ಇರುವ ಮೂಳೆಗಳಲ್ಲಿ ಒಂದಕ್ಕೆ ಒಂದು ಉಜ್ಜಿ ಫ್ರಿಕ್ಷನ್ ಆಗಿದಾಗ ಅದರಿಂದ ಉತ್ಪನ್ನ ಆಗುವ ಲಕ್ಷಣಗಳನ್ನು ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳುತ್ತೇವೆ. ಇವಾಗ ಅದೇ ನಾವು ಮಂಡಿ ಅಥವಾ ನೀ ಜಾಯಿಂಟನ್ನು ಕನ್ಸಿಡರ್ ಮಾಡಿದರೆ ತೊಡೆ ಮೂಳೆ, ದಟ್ ಈಸ್ ಕಾಲ್ಡ್ ಎಸ್ ಫೀಮರ್, ಆ್ಯಂಡ್ ಕಾಲಿನ ಮೂಳೆ ವಿಚ್ ಈಸ್ ಕಾಲ್ಡ್ ಎಸ್ ಟಿಬಿಯಾ, ಎರಡೂ ಸೇರಿ ಜಾಯಿಂಟನ್ನು ಫಾರ್ಮ್ ಮಾಡಿರುತ್ತದೆ. ಇವೆರಡು ಮೂಳೆಗಳ ನಡುವೆ ಇರುವ ಅಂತರವು ಕಡಿಮೆ ಆದಾಗ ಒಂದು ಮೂಳೆ ಇನ್ನೊಂದು ಮೂಳೆ ಮೇಲೆ ಫ್ರಿಕ್ಷನ್ ಆಗಿ ಸವೆತ ಬರುವ ಲಕ್ಷಣಗಳನ್ನು ಮಂಡಿ ಸವೆತ ಅಂತ ನಾವು ಯೂಶಲಿ ಹೇಳುತ್ತೇವೆ. ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಕೇವಲ ಮಂಡಿಗೆ ಅಷ್ಟೇ ಸೀಮಿತವಲ್ಲ. ದೇಹದಲ್ಲಿ ಮತ್ತೆ ಬೇರೆ ಜಾಯಿಂಟ್ಸುಗಳಿವೆ, ಅಂದರೆ ಹಿಪ್ ಜಾಯಿಂಟ್ ಇರಲಿ, ಶೋಲ್ಡರ್ ಜಾಯಿಂಟ್ ಇರಲಿ, ಆ್ಯಂಕಲ್ ಜಾಯಿಂಟ್ ಇರಲಿ, ಇವಲ್ಲೂ ಸಹ ಆರ್ಥ್ರೈಟಿಸಿನ ಲಕ್ಷಣಗಳು ಕಂಡುಬರುತ್ತದೆ. ಆದರೆ ಭಾರತದಲ್ಲಿ ಮೋಸ್ಟ್ ಕಾಮನ್ ಫಾರ್ಮ್ ಆಫ್ ಆರ್ಥ್ರೈಟಿಸ್ ಸಿಗೋದು ನಮಗೆ ಮಂಡಿ ದಟ್ ಈಸ್ ನೀ ಜಾಯಿಂಟ್ ಇನ್ವಾಲ್ವ್ ಆಗಿರೋದು, ದಟ್ ಈಸ್ ಯುವರ್ ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ನೀ ಜಾಯಿಂಟ್. ಓಕೆ, ಯಾರಲ್ಲಿ ಈ ಲಕ್ಷಣಗಳು, ಯಾರಲ್ಲಿ ಇದು ಕಂಡು ಬರುತ್ತೆ ಹೆಚ್ಚಾಗಿ ಅಂತ? ಇದು ಯೂಶಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಜನರಲ್ ಆಗಿ ನಾವು ಏನು ಹೇಳ್ತೀವಿ ಅಂದರೆ ಇಟ್ ಈಸ್ ಅ ಏಜ್ ರಿಲೇಟೆಡ್ ಡಿಜನರೇಟಿವ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅಂದರೆ ವಯಸ್ಸಾಗುತ್ತಾ ಮನುಷ್ಯನ ದೇಹದ ಕ್ಯಾಲ್ಸಿಯಂ ಅಂಶ ಕಡಿಮೆಯಾಗಿ ಮೂಳೆ ಸಾಂದ್ರತೆ ಕಡಿಮೆಯಾಗಿ ಅದರಿಂದ ಸವೆತವು ಶುರುವಾಗುತ್ತದೆ. ಸೊ ಇಟ್ ಬೇಸಿಕಲಿ ಮೀನ್ಸ್ ದಟ್ ಪೇಷಂಟ್ಸ್ ಆರ್ ರೋಗಿ ಯಾರಾದರೂ 50 years 60 years ಅವರು ಆ ಏಜ್ ಗ್ರೂಪಲ್ಲಿರೋರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದು ಒಂದು. ಎರಡನೆಯದಾಗಿ ಪುರುಷರಿಗಿಂತ ಸ್ತ್ರೀಯರಲ್ಲಿ ಇದು ಯೂಶಲ್ ಆಗಿ ಕಂಡುಬರುತ್ತದೆ. ಯಾಕೆಂದರೆ ಅರೌಂಡ್ 50 years ಆಫ್ ಏಜ್ ಲೇಡೀಸಲ್ಲಿ ಪೆರಿಮೆನೋಪಾಸ್ ಇಲ್ಲ ಮೆನೋಪಾಸ್ ಸ್ಟಾರ್ಟ್ ಆಗೋ ಸ್ಟೇಜ್ ಇರುತ್ತದೆ. ಈ ಮೆನೋಪಾಸಲ್ ಟೈಮಿನಲ್ಲಿ ದೇಹದಿಂದ ಕ್ಯಾಲ್ಸಿಯಂ ಅಂಶವು ಅವರದಲ್ಲಿ ಕಡಿಮೆ ಆಗುತ್ತಿರುತ್ತದೆ. ಇದರಿಂದ ಇಂಡೈರೆಕ್ಟಾಗಿ ಮೂಳೆ ಸಾಂದ್ರತೆಯು ಕಡಿಮೆಯಾಗಿ ಜೊತೆಗೆ ಆರ್ಥ್ರೈಟಿಸಿನ ಫೀಚರ್ಸು ಸಹ ಕಂಡುಬರುತ್ತದೆ. ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ನೋಡೋಕ್ಕೆ ಹೋದರೆ ಅದು ಬಂದು ಒಬೆಸಿಟಿ ಅಂತ ಹೇಳ್ತೀವಿ. ಒಬೆಸಿಟಿ ಅಂದರೆ ಒಬ್ಬ ಮನುಷ್ಯನ ಹೈಟ್ಗಿಂತ ವೆಯ್ಟ್ ಜಾಸ್ತಿ ಇದ್ದರೆ, ಅಂದರೆ BMI ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದು ಜಾಸ್ತಿ ಇದ್ದರೆ ಅವರನ್ನು ಒಬೇಸ್ ಅಂತ ಹೇಳ್ತೀವಿ. ಅಂಥ ಪೇಷಂಟ್ಸ್ ದೇ ಆರ್ ಆಲ್ಸೋ ಪ್ರೀಡಿಸ್ಪೋಸ್ ಟು ಡೆವಲಪ್ ಆಸ್ಟಿಯೋ ಆರ್ಥ್ರೈಟಿಸ್ ಆಫ್ ನೀ ಜಾಯಿಂಟ್. ಮತ್ತು ಬೇರೆ ರೀಸನ್ಸ್ ಅಂತ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದರೆ ಇಮ್ಯುನೋ ಡಿಫಿಷಿಯನ್ಸಿ ಸ್ಟೇಟ್ಸ್ ಅಂತ ಹೇಳ್ತೇವೆ. ಅಂದರೆ ಮನುಷ್ಯನ ದೇಹದಲ್ಲಿ ಇಮ್ಯುನಿಟಿ ಲಾಂಚ್ ಮಾಡೋವಂಥ ಕೆಪಾಸಿಟಿ ಸ್ವಲ್ಪ ರಿಲೇಟಿವ್ಲಿ ಕಡಿಮೆ ಇರುತ್ತೆ ನಾರ್ಮಲ್ ಪರ್ಸನ್ಗಿಂತ. ಆ ಸಿಚುವೇಶನ್ಗಳು ಬಂದು ಕಾಮನ್ ಆಗಿ ಅಂದರೆ ಡಯಾಬಿಟಿಸ್, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇವಾಗ ಡಯಾಬಿಟಿಸ್ ಮತ್ತು ಹೈಪೋಥೈರಾಯ್ಡಿಸಮ್ ಇರೋರಲ್ಲಿ 100% ಆಸ್ಟಿಯೋ ಆರ್ಥ್ರೈಟಿಸ್ ಬರುತ್ತೆ ಅಂತ ಹೇಳುತ್ತಿಲ್ಲ. ಬಟ್ ಏನಂದರೆ ದೇ ಆರ್ ಪ್ರೀಡಿಸ್ಪೋಸ್ಡ್,
ದೀಸ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ವೇರ್ ದ ಪೇಷಂಟ್ ಕ್ಯಾನ್ ಡೆವಲಪ್ ದ ಆರ್ಥರೈಟಿಸ್. ಇದನ್ನು ಬಿಟ್ಟು ಸೆಕೆಂಡ್ರಿ ಕಾಸಸ್ ಅಂತ ಹೇಳ್ತೇವೆ. ಅದರಲ್ಲಿ ಯೂಶಲಿ ಏನಾಗುತ್ತದೆ ಅಂತಂದರೆ, ಮಂಡಿ ಜಾಯಿಂಟಿನ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ, ಮೂಳೆ ಫ್ರ್ಯಾಕ್ಚರ್ ಆಗಿ ಅದು ಜಾಯಿಂಟ್ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅಂಥ ರೋಗಿಗಳಲ್ಲೂ ಸೆಕೆಂಡ್ರಿ ಆಸ್ಟಿಯೋಆರ್ಥರೈಟಿಸ್ ಅನ್ನೋದನ್ನು ನಾವು ಕಾಣಬಹುದು. ಓಕೆ ಡಾಕ್ಟರ್, ಇನ್ನು ಲಕ್ಷಣಗಳನ್ನು ನೋಡ್ತಾ ಹೋಗೋದಾದರೆ ಇನಿಷಿಯಲ್ ಸ್ಟೇಜಲ್ಲಿ ಅದರ ಲಕ್ಷಣಗಳು ಹೇಗೆ ತೋರಿಸ್ಕೊಳ್ತಾ ಬರುತ್ತೆ ಅಂತ ನೋಡಿ. ಯಾವುದೇ ಪೇಷಂಟ್, ಆರ್ಥೋಪೆಡಿಕ್ ಸರ್ಜನ್ ಅಂತಲೇ ಹೇಳ್ತಾ ಇಲ್ಲ, ಯಾವುದೇ ಪೇಷಂಟ್ ಡಾಕ್ಟರ್ ಹತ್ರ ಮೂಲವಾಗಿ ಹೋಗೋದು ಮೇನ್ ಕಾರಣ ನೋವು, ಆಯಿತಾ. ಸೊ ಸಿಮಿಲರ್ಲಿ ಇನ್ ಆರ್ ಫೀಲ್ಡ್ ಆಲ್ಸೋ ಇನ್ ಆರ್ಥೋಪೆಡಿಕ್ಸ್, ಪೇಷಂಟ್ ಯೂಶಲಿ ಮಂಡಿ ಸವೆತಾ ಇರೋರವರು ಮಂಡಿ ನೋವನ್ನು ಕಂಪ್ಲೇಂಟ್ ಮಾಡುತ್ತಾರೆ ಇನಿಷಿಯಲಿ. ಜೊತೆಗೆ ಅವರಿಗೆ ಮೆಟ್ಟಲು ಹತ್ತು ಇಳಿಯುವುದು ಕಷ್ಟ ಇರುತ್ತದೆ, ನೆಲದ ಮೇಲೆ ಕೂತ್ಕೊಂಡು ಎದ್ದೇಳೋದಕ್ಕೂ ಕಷ್ಟ ಇರುತ್ತದೆ, ಜೊತೆಗೆ ಕುಕ್ಕುರ್ಗಾಲ್ ಹಾಕೋದಕ್ಕೆ, ಚಕ್ಳುಮಟ್ಟು ಹಾಕೋದಕ್ಕೂ ಕಷ್ಟ ಇರುತ್ತದೆ ಅವರಿಗೆ. ಇದರ ಜೊತೆಗೆ ಸಹ ಅವರಿಗೆ ಮಂಡಿ ಮಡಚಿ ನೇರ ಮಾಡುವುದಕ್ಕೂ ಸಹ ಕಷ್ಟಪಡುತ್ತಾರೆ. ದೀಸ್ ಆರ್ ಆಲ್ ದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ವಿಚ್ ಈಸ್ ಸೀನ್ ಇನ್ ದ ಇನಿಷಿಯಲ್ ಸ್ಟೇಜಸ್. ಈ ಸ್ಟೇಜಲ್ಲಿ ಸಹ ಅವರು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಮುಂದೆ ಹೋಗಿ ಅವರಿಗೆ ನಾರ್ಮಲಾಗಿ ನಡೆಯೋದಕ್ಕೂ ಸಹ ಕಷ್ಟವಾಗುತ್ತದೆ. ಇದರ ಜೊತೆಗೆ ಮಂಡಿ ಈ ಕೆಳಗಡೆ ಇರುವ ಕಾಲಿನ ಭಾಗ ಸೊಟ್ಟವಾಗುವ ಚಾನ್ಸಸ್ಸು ಇರುತ್ತದೆ. ಅದು ಒಳಗಡೆ ಸೊಟ್ಟಾಗಿದ್ರೆ ಅದನ್ನು ವ್ಯಾರಸ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಹೊರಗಡೆ ಭಾಗ ಸೊಟ್ಟವಾದರೆ ಅದನ್ನು ವ್ಯಾಲ್ಗಸ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಮುಂದಿನ ಭಾಗ ಬೆಂಡಾದರೆ ಅದನ್ನು ಫಿಕ್ಸ್ಡ್ ಫ್ಲೆಕ್ಷನ್ ಡಿಫಾರ್ಮಿಟಿ ಅಂತ ಹೇಳ್ತೇವೆ. ಸೊ ಇಂಥ ಲಕ್ಷಣಗಳು ಯೂಶಲಿ ನಾವು ನೋಡಬಹುದು. ಓಕೆ, ಇವಾಗ ಒಬ್ಬ ವ್ಯಕ್ತಿಯಲ್ಲಿ ಆಸ್ಟಿಯೋಆರ್ಥರೈಟಿಸ್ ಇದೆ, ಅವನು ಆಸ್ಟಿಯೋಆರ್ಥರೈಟಿಸ್ ಪೇಷಂಟ್ ಅಂತ ಗೊತ್ತಾಗೋದು ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತೀರಾ? ವಿಧಾನಗಳೇನಿರುತ್ತೆ ಅದಕ್ಕೆ? ಯೂಶಲಿ ನೋಡಿ, ಯಾವುದಾದರೂ ಮೂಳೆ ಪ್ರಾಬ್ಲಮ್ ಇದ್ದರೆ ನಾವು ಫಸ್ಟ್ ಅಡ್ವೈಸ್ ಮಾಡೋದು ಎಕ್ಸ್ರೇ ಅಂತ. ಸೊ ಆಸ್ಟಿಯೋಆರ್ಥರೈಟಿಸ್ ಆಫ್ ನೀ ಜಾಯಿಂಟಲ್ಲೂ ಯೂಶಲಿ ನಾವು ಅಡ್ವೈಸ್ ಮಾಡೋದು ಎಕ್ಸ್ರೇ ಆಫ್ ನೀ ಜಾಯಿಂಟ್, ಅದು ಸ್ಟ್ಯಾಂಡಿಂಗ್ ವ್ಯೂಸ್ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಯೂಶಲಿ ನೋಡುವುದು ಏನಂತಂದರೆ, ಎರಡು ಮೂಳೆಯ ನಡುವೆ ಇರುವ ಅಂತರ ಎಷ್ಟು ಕಡಿಮೆ ಆಗಿದೆ, ಜೊತೆಗೆ ಸವೆತವಾಗಿ ಮೂಳೆಯ ಚೂರು ಚೂರು ಪೀಸುಗಳು ಮಂಡಿ ಸುತ್ತ ಅಕ್ಯುಮ್ಯುಲೇಟ್ ಆಗಿರುತ್ತದೆ, ಅದನ್ನು ನಾವು ಆಸ್ಟಿಯೋಫೈಟ್ ಅಂತ ಹೇಳುತ್ತೇವೆ. ಜೊತೆಗೆ ಡಿಫಾರ್ಮಿಟಿ ಹೇಳಿದ್ನಲ್ಲ, ಅದೇ ಬೆಂಡ್ ಆಗಿರುವಂಥದ್ದು, ಅದು ವ್ಯಾರಸ್ ವ್ಯಾಲ್ಗಸ್, ಅದನ್ನು ಸಹ ಕಂಡುಹಿಡಬಹುದು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದರದ್ದು, ಯೂಶಲಿ ಎಕ್ಸ್ರೇನಲ್ಲಿ ನಾವು ಸ್ಟೇಜ್ ಮಾಡ್ತೀವಿ, ಹಂತಗಳತ್ತ ಮಾಡುತ್ತೇವೆ, ಯಾವ ಹಂತದಲ್ಲಿದೆ ಅಂತ ನೋಡುತ್ತೇವೆ. ಆ ಹಂತಗಳ ಮೇಲೆ ನಾವು ಟ್ರೀಟ್ಮೆಂಟನ್ನು ಸಹ ಯೂಶಲಿ ವಿ ಅಡ್ವೈಸ್ ಟ್ರೀಟ್ಮೆಂಟ್ ಬೇಸ್ಡ್ ಅಪಾನ್ ದಟ್. ಓಕೆ ಡಾಕ್ಟರ್, ಯಾವ ರೀತಿಯಾಗಿರುತ್ತೆ ಚಿಕಿತ್ಸಾ ವಿಧಾನ? ಎರಡು ಫ್ಯಾಕ್ಟರ್ಸ್ನ ತಗೋತೇವೆ. ಯೂಶಲಿ ಪೇಷಂಟ್ ಸಿಂಪ್ಟಮ್ಸ್ ಏನಿದೆ ಅದು, ಜೊತೆಗೆ ಯಾವ ಹಂತದಲ್ಲಿ ಅವರ ಸವೆತ ಇದೆ ಅದನ್ನು ನೋಡಿ ನಾವು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾವು ಯೂಶಲಿ ಈ ಕಾಂಡ್ರೋಪ್ರೊಟೆಕ್ಟಿವ್ ಮೆಡಿಕೇಷನ್ಸ್ ಅಂತೀವಿ, ಅಂದರೆ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅನ್ನೋ ಭಾಗ ಇರುತ್ತದೆ, ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಮೆಡಿಕೇಷನ್ಸ್ನ ಅಡ್ವೈಸ್ ಮಾಡ್ತೇವೆ. ಜೊತೆಗೆ ನೋವು ಕಡಿಮೆ ಆಗಲಿಕ್ಕೆ ಮೆಡಿಸಿನ್ಸ್ ಅಡ್ವೈಸ್ ಮಾಡ್ತೇವೆ, ಮತ್ತು ಮುಲಾಮ್ ಲೋಕಲ್ ಅಪ್ಲಿಕೇಶನ್ಗೆ ಮುಲಾಮನ್ನು ಅಡ್ವೈಸ್ ಮಾಡ್ತೇವೆ. ಜೊತೆಗೆ ಫಿಸಿಯೋಥೆರಪಿ ಮತ್ತು ಎಕ್ಸಸೈಸಸ್ಗಳನ್ನು ಸಹ ಅಡ್ವೈಸ್ ಮಾಡ್ತೇವೆ. ಇವುಗಳಲ್ಲಿ ರಿಲೀಫ್ ಸಿಕ್ಕಿಲ್ಲದೆ ಇರೋ ಪೇಷಂಟ್ಸ್ಗೆ ನಾವು ಯೂಶಲಿ ಮಂಡಿಗೆ ಹೈಲೋನ್ಯೂರಿಕ್ ಆ್ಯಸಿಡ್ ಅಂತ ಇಂಜೆಕ್ಷನ್ ಅಡ್ವೈಸ್ ಮಾಡ್ತೇವೆ. ಜೊತೆಗೆ ಇನ್ನೊಂದು PRP ಇಂಜೆಕ್ಷನ್ ಅಂತ ಬರುತ್ತೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ, ಅದನ್ನು ಸಹ ಅಡ್ವೈಸ್ ಮಾಡ್ತೇವೆ. ಇವೆಲ್ಲ ಮಾಡಿ ಅಬ್ಸರ್ವ್ ಮಾಡಿ ನೋಡ್ತೇವೆ. ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಇನ್ ದ ಅರ್ಲಿಯರ್ ಸ್ಟೇಜಸ್ ರೆಸ್ಪಾಂಡ್ ಟು ದಿಸ್ ಟ್ರೀಟ್ಮೆಂಟ್. ಬಟ್ ಈ 2ನೇ ಹಂತ ಕೆಳಗಡೆ ಇರೋರು, ಈ 2ನೇ ಹಂತ ಮತ್ತು 3ನೇ ಹಂತ ಮೇಲೆ ಹೋಗಿರೋರಲ್ಲಿ ಈ ವಿಧಾನದ ಟ್ರೀಟ್ಮೆಂಟ್ಗಳು ಯೂಶಲಿ ವರ್ಕ್ ಆಗೋದಿಲ್ಲ. ಆವಾಗ ನಾವು ಇನ್ವೇಸಿವ್ ಮೆಥಡ್ಸ್, ಅಂದರೆ ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ಗೆ ನಾವು ಹೋಗುತ್ತೇವೆ. ಓಕೆ, ಅಲ್ಲಿ ತೀವ್ರತರವಾದಂಥ ಮಂಡಿ ನೋವು ಕಾಣಿಸ್ಕೊಂಡ್ರೆ ಆ ರೀತಿಯಾದಂಥ ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಹೋಗಬೇಕು. ದರ್ ಆರ್ ಅದರ್ ಏನು ವೇ ಇರೋದಿಲ್ಲ ಅವ್ರಿಗೆ ಅಂತ. ಎಸ್, ಸೊ ಇನಿಷಿಯಲ್ ಸ್ಟೇಜಲ್ಲಿ ಪೇಷಂಟ್ ನಿಮ್ಮ ಹತ್ರ ಬರದೇ ಇದ್ದಾಗ ಈ ರೀತಿ ಆಗುತ್ತೆ ಅಂತ ಹೇಳ್ತೀರಾ? ಎಸ್, ದಟ್ ಈಸ್ ವಾಟ್. ಇಫ್ ದೇ ಡೋಂಟ್, ಅಂದರೆ ಮುಂಚಿತವಾಗಿ ಬಂದು ಅರ್ಲಿ ಸ್ಟೇಜಸ್ಸಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ, ಪೇಷಂಟ್ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂದರೆ ಅದು ಹಂತ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹೇಗೆ ಹಂತಗಳು ಜಾಸ್ತಿ ಆಗುತ್ತಾ ಹೋಗುತ್ತೋ ಹಂಗೆ ಟ್ರೀಟ್ಮೆಂಟೂ ಸಿವಿಯರ್ ಆಗ್ತಾ ಹೋಗುತ್ತೆ. ಡಾಕ್ಟರ್, ಇನ್ನು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂದರೆ ಏನು, ಯಾವ ರೀತಿಯಾಗಿರುತ್ತೆ ಅದರ ಪ್ರೊಸೀಜರ್? ನೋಡಿ, ತೀವ್ರ ಮಂಡಿ ಸವೆತ ಇರೋರಿಗೆ ದ ಬೆಸ್ಟ್ ಸೊಲ್ಯೂಷನ್ ಮತ್ತು ಟೈಮ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಪ್ರೊಸೀಜರ್ ಅಂದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಇದೊಂದು ಮುಖ್ಯವಾದ ಶಸ್ತ್ರಚಿಕಿತ್ಸೆ. ಇದರಲ್ಲಿ ಬೇಸಿಕಲಿ ಸೂಪರ್ಫಿಷಿಯಲ್ ಆಗಿ ಹೇಳಬೇಕಂತಂದರೆ, ಸವೆದಿರುವ ಮೂಳೆ ಭಾಗ, ಅದೇ ತೊಡೆ ಮತ್ತು ಕಾಲಿನ ಸವೆದಿರುವ ಮೂಳೆ ಭಾಗವನ್ನು ನಾವು ತೆಗೆದು ಅದನ್ನು ಇಂಪ್ಲಾಂಟಿಂದ ಹಾಕಿ ರೀಪ್ಲೇಸ್ ಮಾಡುತ್ತೇವೆ. ಹೀಗೆ ಮಾಡುವುದರಿಂದ ಏನಾಗುತ್ತದೆ, ಏನು ಜಾಯಿಂಟ್ ಸ್ಪೇಸ್ ಅನ್ನೋದಿತ್ತು ಅದು ಜಾಸ್ತಿ ಕಡಿಮೆ ಆಗಿತ್ತು, ಅದು ರೀಸ್ಟೋರ್ ಆಗುತ್ತದೆ ಮತ್ತು ಪೇಷಂಟಿನ ಆ್ಯಕ್ಟಿವಿಟೀಸಿಗೆ ಅದು ಇಂಪ್ರೂವ್ ಮಾಡುತ್ತದೆ.
ಸೊ ಇನ್ನು ಡೀಟೇಲಾಗಿ ಹೋಗಬೇಕು ಅಂತಂದರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಟ್ ಈಸ್ ಅ ಎಲೆಕ್ಟಿವ್ ಪ್ರೊಸೀಜರ್, ಅಂದರೆ ಅದೊಂದು ಎಮರ್ಜೆನ್ಸಿ ಪ್ರೊಸೀಜರ್ ಅಲ್ಲ, ಇಟ್ಸ್ ಎಲೆಕ್ಟಿವ್ ಪ್ರೊಸೀಜರ್. ಯೂಶಲಿ ಇದರಲ್ಲಿ ನಾವು ಪೇಷಂಟಿನ ರಕ್ತ ಪರೀಕ್ಷೆ ಎಲ್ಲ ಮಾಡುತ್ತೇವೆ, ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಎಲ್ಲ ಮಾಡುತ್ತೇವೆ. ಅದು ಮಾಡಿ ಎಲ್ಲ ನಾರ್ಮಲ್ ಆದ ಮೇಲೆ ಫಿಸಿಷಿಯನ್ ಅವರ ಫಿಟ್ನೆಸ್ಸು ಮತ್ತು ಅನಸ್ಥೆಟಿಸ್ಟ್ ಅವರ ಫಿಟ್ನೆಸ್ ಸಿಕ್ಕಿದ ಮೇಲೇ ಸರ್ಜರಿ ಮಾಡುತ್ತೇವೆ. ಯೂಶಲಿ ಸರ್ಜರಿ ಆದ ಮೇಲೆ ಹೇಗಿರುತ್ತದೆ ಅಂತ ಒಂದು ಡೌಟ್ ಇರುತ್ತೆ ಜನರಲ್ಲಿ. ಸೊ ಸರ್ಜರಿ ಆಗಿದ ಮೇಲೆ ಡೇ 1 ಆಫ್ ದ ಪೋಸ್ಟ್ ಆಪರೇಟಿವ್ ಡೇ 1ನಲ್ಲಿ ವಿಲ್ ಅಸೆಸ್ ದ ಪೇಷಂಟ್ ಫಾರ್ ಇಸ್ ಪೇಯ್ನ್ ಟಾಲರೆನ್ಸ್ ಅಂತ. ಅವರು ನೋವನ್ನು ಎಷ್ಟು ತಡೆದುಕೊಳ್ಳಬಹುದು ಅದನ್ನು ನಾವು ಅಸೆಸ್ ಮಾಡ್ತೇವೆ. ಅದನ್ನು ಅಸೆಸ್ ಮಾಡಿಬಿಟ್ಟು ಇಫ್ ದ ಪೇಷಂಟ್ ಈಸ್ ವೆಲ್ ಟಾಲರೆಂಟ್ ಅವರಿಗೆ ಡೇ 1ನಲ್ಲೇ ನಾವು ನಡೆಸುತ್ತೇವೆ. ಅಪಾನ್ ದಟ್ ವಿಲ್ ಅಡ್ವೈಸ್ ಹಿಮ್ ಆಲ್ಸೋ ಫಿಸಿಯೋಥೆರಪಿ ಎಕ್ಸಸೈಸಸ್ ವಿಚ್ ಫಾರ್ಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ TKR ಸರ್ಜರಿ. ಬಿಕಾಸ್ ಸರ್ಜರಿ ಮಾಡೋದು ದೊಡ್ಡದಲ್ಲ, ಸರ್ಜರಿ ಮಾಡುತ್ತೇವೆ, ಬಟ್ ಅದನ್ನು ರಿಸಲ್ಟ್ ಕಾಣಿಸ್ಬೇಕು, ಅದರ ಉತ್ತಮ ರಿಸಲ್ಟ್ ಕಾಣಿಸ್ಬೇಕು ಅಂದರೆ ಪೇಷಂಟ್ ಆಲ್ಸೋ ಶುಡ್ ಬಿ ಕಮಿಟೆಡ್ ಆ್ಯಂಡ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್. ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಅಂದರೆ ಏನು, ಈ ನಮ್ಮ ಫಿಸಿಯೋಥೆರಪಿ ಎಕ್ಸಸೈಸ್ ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಅದನ್ನು ಫಾಲೋ ಮಾಡಿದರೆ ಅವರಲ್ಲಿ ಸರ್ಜರಿಯ ರಿಸಲ್ಟ್ ಉತ್ತಮವಾಗಿ ಕಂಡುಬರುತ್ತದೆ. ಇಲ್ಲ ಅಂದರೆ ಏನಾಗುತ್ತದೆ ಅಂದರೆ ಸರ್ಜರಿ ಮಾಡಿದರೂ ನೋವು ಕಡಿಮೆ ಆಗೋದಿಲ್ಲ, ಮಂಡಿ ಮಡಚಿ ನೇರ ಮಾಡೋದಕ್ಕೆ ಕಷ್ಟ ಆಗುತ್ತದೆ, ಜೊತೆಗೆ ಸ್ಟಿಫ್ನೆಸ್ ಅನ್ನೋದು ಡೆವಲಪ್ ಆಗುತ್ತದೆ. ಸೊ ಈ ಒಂದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಈಸ್ ಅ ವಾಟ್ ಯು ಕಾಲ್ ಎನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ರಿಲೀವ್ ದ ಪೇಯ್ನ್ ಫ್ರಮ್ ದ ಪೇಷಂಟ್. ಬಟ್ ಫಿಸಿಯೋಥೆರಪಿ ಅನ್ನೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ಮ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಇದು ಈ ರೀತಿಯಾದಂಥ ಟ್ರೀಟ್ಮೆಂಟ್ ಏನಿದೆ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಯಾವ ರೀತಿಯಾಗಿ ರೋಗಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿ, ಮುಂಚೆ ಲಕ್ಷಣಗಳಲ್ಲಿ ಏನು ಹೇಳಿದ್ದೆ ಅದೆಲ್ಲ ಇಲ್ಲಿ ರಿವರ್ಸ್ ಆಗುತ್ತೆ. ಅಂದರೆ ಮೇಯ್ನಾಗಿ ನೋವಿರೋದು ಪೇಷಂಟಲ್ಲಿ ಪೂರ್ಣ ಕಡಿಮೆ ಆಗುತ್ತದೆ, ಜೊತೆಗೆ ಮೆಟ್ಟಲು ಹತ್ತಿ ಇಳಿಯೋದು ಎಲ್ಲ ಇಂಪ್ರೂವ್ ಆಗುತ್ತದೆ. ಸ್ವಲ್ಪ ತಿಂಗಳ ನಂತರ ಪೇಷಂಟ್ ನೆಲದ ಮೇಲೆ ಸಹ ಕೂತ್ಕೊಂಡು ಎದ್ದೇಳೋದೆಲ್ಲ ಮಾಡ್ಬೋದು, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸು ಸಹ ಎಲ್ಲ ಮಾಡ್ಬೋದು. ಜೊತೆಗೆ ಏನಾಗುತ್ತದೆ, ಸೊಟ್ಟ ಆಗಿತ್ತಲ್ಲ, ತೀವ್ರ ಸವೆತದಲ್ಲಿ ಕಾಲು ಏನು ಸೊಟ್ಟ ಆಗಿರುತ್ತದೆ ಅದು ಸಹ ಸವೆತದ ಮುಂಚೆ ಹೆಂಗಿತ್ತು ಆ ಥರನೇ ನೇರವಾಗುತ್ತದೆ. ಮತ್ತು ಪೇಷಂಟಿನ ಬೋನ್ ಏಜ್ ಅಂತ ಹೇಳ್ತೀವಿ, ಅಂದರೆ ಏನು ಅವರ 60 ವಯಸ್ಸು ಅಷ್ಟು ಆಗಿತ್ತಲ್ಲ ಮೂಳೆ ವಯಸ್ಸು, ಅದನ್ನು ನಾವು ಆಲ್ಮೋಸ್ಟ್ 40 ವರ್ಷ ತನಕ ಇಳಿಸಿರೋ ಥರ ಆಗುತ್ತದೆ. ಅಂದರೆ ದೇ ವಿಲ್ ಬಿ ಆ್ಯಕ್ಟಿವ್ ಲೈಕ್ ಹೌ ದೇವರ್ ಇನ್ ದೇರ್ 40s, ಇವನ್ ದೋ ದೇ ಆರ್ 60s ದೇ ವಿಲ್ ಬಿ ಆ್ಯಕ್ಟಿವ್ ಲೈಕ್ ಹೌ ದೇವರ್ ಇನ್ 40s. ಇವು ಬಂದ್ಬಿಟ್ಟು ಟೋಟಲ್ ನೀ ರಿಪ್ಲೇಸ್ಮೆಂಟಿನ ಬೆನಿಫಿಟ್ಸ್. ಇವಾಗ ಕಾಮನ್ ಆಗಿ ಸರ್ಜರಿ ಅಂದ ತಕ್ಷಣ ಜನ ಭಯ ಬಿದ್ದೇ ಬೀಳ್ತಾರೆ, ಹೋಗ್ಬೇಕಾ ಅಥವಾ ಮುಂದೇನಾದರೂ ಅದ್ರ ಪರಿಣಾಮ ಕಾಣಿಸ್ಕೊಳ್ಳುತ್ತಾ ಏನು ಅನ್ನೋದಾಗಿ, ಅವ್ರಿಗೇನು ಹೇಳ್ತೀರಾ? ಸರ್ಜರಿಯ ಬಗ್ಗೆ ಸಲಹೆ ನೀಡೋ ಮುಂಚೆ ಜನರಲ್ ಸಲಹೆ ಏನು ನೀಡುತ್ತೇನೆ ಅಂದರೆ, ಮಂಡಿ ಸವೆತದ ಲಕ್ಷಣಗಳು ಕಂಡಿದ ತಕ್ಷಣ ಡಾಕ್ಟರಿಗೆ ಕನ್ಸಲ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರದು. ನೆಗ್ಲೆಕ್ಟ್ ಮಾಡಿದಷ್ಟು ಏನಾಗುತ್ತದೆ, ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗುತ್ತದೆ ಮತ್ತು ಸವೆತದ ಸ್ಟೇಜು ಸಹ ಜಾಸ್ತಿ ಆಗುತ್ತದೆ. ಸೊ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಮೆಡಿಸಿನ್ ಮತ್ತು ಬೇರೆ ವಿಧಾನಗಳು ಹೇಳುತ್ತಾರೆ. ಅವರು ಇದರಿಂದ ಏನಾಗುತ್ತದೆ, ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗುತ್ತದೆ ಮತ್ತು ಮೂಳೆ ಸವಿಯೋ ವೇಗ ಇರುತ್ತಲ್ಲ, ಮೂಳೆ ಸವೆತ ಇರಲಿ ಮಂಡಿ ಸವೆತ ಇರಲಿ, ಆ ವೇಗ ಕಡಿಮೆ ಆಗುತ್ತದೆ. ಸೊ ಇಂಡೈರೆಕ್ಟ್ಲಿ ವಿ ಆರ್ ಪುಷಿಂಗ್ ಯುವರ್ ಸರ್ಜರಿ ಟೈಮ್ ಟು ಫ್ಯೂಚರ್. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಪೇಷಂಟ್ 45 ವಯಸ್ಸಿನಲ್ಲೇ ಮಂಡಿ ಸವೆತ ಶುರುವಾಗಿ ಇನಿಷಿಯಲ್ ಸ್ಟೇಜಸಲ್ಲಿ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿದಾಗ ಏನು ಟ್ರೀಟ್ಮೆಂಟನ್ನು ಕೊಡುತ್ತಾರೆ, ಅವನು ಅದನ್ನು ಕರೆಕ್ಟಾಗಿ ಪಾಲಿಸಿದರೆ ಅವನು ಸರ್ಜರಿ ಇರೋದನ್ನು ಪೋಸ್ಟ್ಪೋನ್ ಮಾಡಬಹುದು. ಇಫ್ ಹಿ ಹ್ಯಾಡ್ ನಾಟ್ ಟೇಕನ್ ಟ್ರೀಟ್ಮೆಂಟ್, ಅಂದರೆ 45 ವರ್ಷಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ 50 ವರ್ಷಕ್ಕೇ ಅವನು ಸರ್ಜರಿ ಮಾಡೋ ಪರಿಸ್ಥಿತಿ ಬರಬಹುದು. ಸೊ ದಿಸ್ ಈಸ್ ದ ಫಸ್ಟ್ ಅಡ್ವೈಸ್. ಸೆಕೆಂಡ್, ಸರ್ಜರಿ ಮೇಲೆ ಸಲಹೆ ಕೇಳಿದರೆ ನೋಡಿ, ಯಾವುದೇ ಸರ್ಜರಿ ಇರಲಿ ಅದರಲ್ಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತದೆ. ಅದು ಮೇಜರ್ ಇರಲಿ ಮೈನರ್ ಇರಲಿ, ರಿಸ್ಕ್ ಅನ್ನೋದು ಇದ್ದೇ ಇರುತ್ತದೆ. ಜೊತೆಗೆ ಇದರಲ್ಲಿ ಏನಾಗುತ್ತದೆ ಅಂದರೆ, ಮಂಡಿ ಸವೆತದಲ್ಲಿ ಪೇಷಂಟ್ಸ್ ಯೂಶಲಿ ದೇರ್ ಆರ್ ಜೆರಿಯಾಟ್ರಿಕ್ ಪೇಷಂಟ್ಸ್, ಅಂದರೆ ವಯಸ್ಸಾಗಿರೋ ಪೇಷಂಟ್ಗಳು, ಅವರಲ್ಲಿ BP, ಶುಗರು ಮತ್ತು ಇನ್ನಿತರ ಹಾರ್ಟ್ ಪ್ರಾಬ್ಲಮ್ಸ್ ಅವೆಲ್ಲ ಇದ್ದಿರೋದು ಸಹಜ. ಸೊ ಅದರಿಂದ ಅವರಿಗೆ ಆ ಹೆದರಿಕೆ ಇರೋದು ಸಹಜ, ಏನಾಗುತ್ತದೋ ಏನೋ ಅನ್ನೋ ಹೆದರಿಕೆ ಇರುತ್ತದೆ. ಜೊತೆಗೆ ಅವರ ಪೋಷಕರಿಗೂ ಸಹ ಹೆದರಿಕೆ ಇರುತ್ತದೆ. ಇದಕ್ಕೆಲ್ಲ ಒಂದೇ ಸಿಂಗಲ್ ಲೈನಲ್ಲಿ ಹೇಳಬೇಕಂದ್ರೆ, ಇನ್ ಗುಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಯುವರ್ ನೀ ಆ್ಯಂಡ್ ಲೈಫ್ ಆರ್ ಸೇಫ್. ಸೊ ಹೆದರ್ಕೊಳ್ಳೋದಂಥದ್ದು ಏನೂ ಇಲ್ಲ. ಕರೆಕ್ಟಾಗಿ ಅರ್ಲಿಯರ್ ಸ್ಟೇಜಸ್ ಆದರೂ ಇರಲಿ, ಲೇಟ್ ಸ್ಟೇಜಸ್ ಆದರೂ ಇರಲಿ, ಅದನ್ನು ನೀವು ಡಾಕ್ಟರಿಗೆ ಕನ್ಸಲ್ಟ್ ಮಾಡಿ
ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಎಸ್ ಡಾಕ್ಟರ್ ಇವಾಗಲೇ ಆಸ್ಟಿಯೋ ಆರ್ಥರೈಟಿಸ್ ಬಗ್ಗೆ ಹೇಳ್ತಾ ಇದ್ರು, ಜೊತೆಗೆ ಕಂಪ್ಲೀಟ್ ನೀ ರಿಪ್ಲೇಸ್ಮೆಂಟ್ ಯಾವ ರೀತಿ ಆಗಿರುತ್ತೆ ಏನು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇದಾದ ನಂತರ ಅದಕ್ಕೆ ಬೇಕಿರುವಂತಹ ಜಾಗೃತಾ ಕ್ರಮಗಳು ಯಾವ ರೀತಿ ಆಗಿರುತ್ತೆ ಇದನ್ನು ಕೂಡ ತಿಳಿಸ್ಕೊಡ್ತೀವಿ. ಆಗಲೇ ಡಾಕ್ಟರ್ ತೇಜಸ್ DB ಅವರು ವಿವರವಾಗಿ ಆಸ್ಟಿಯೋ ಆರ್ಥರೈಟಿಸ್ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ರು. ಡಾಕ್ಟರ್, ಇನ್ನು ಕಂಪ್ಲೀಟ್ ನೀ ರಿಪ್ಲೇಸ್ಮೆಂಟ್ ಯಾವ ರೀತಿಯಾಗಿ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಈ ಪೋಸ್ಟ್ ಆಪರೇಷನ್ ಕೇರ್ ಅನ್ನೋದು ಹೇಗಿರಬೇಕು? Post operative care, it is one of the most important aspect in a patient who is treated with the total knee replacement. Usually orthopedic surgeries ಆದಷ್ಟು ನಾವು ಸ್ಟೆರೈಲ್ ಕಂಡೀಷನಲ್ಲಿ ಮಾಡ್ತೇವೆ. ದ ಮೀನಿಂಗ್ ಆಫ್ ಸ್ಟೆರೈಲ್ ಅಂತಂದರೆ ಆದಷ್ಟು ಕ್ಲೀನಾಗಿ ಮಾಡಬೇಕು. ಯಾಕಂದರೆ ನಾವು ಯೂಸ್ ಮಾಡೋ ಇಂಪ್ಲಾಂಟ್ಸ್ ಇರುತ್ತಲ್ಲ ಅದು ಬಂದು ಫಾರಿನ್ ಬಾಡೀಸ್, ಸೊ ಅದು ಇನ್ಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ಐ ಆಮ್ ಟೆಲಿಂಗ್ ರಿಗಾರ್ಡಿಂಗ್ ರೆಗ್ಯುಲರ್ ಏನಂದರೆ ಮೂಳೆ ಮುರಿದಿರೋ ಫ್ರ್ಯಾಕ್ಚರ್ಸ್ ಬಗ್ಗೆ ನಾನು ಹೇಳಿದ್ದು. ಅದೇ ಪರ್ಸೆಂಟೇಜ್ ಆಫ್ ಕೇರ್ ಕಾಷಿಯಸ್ನೆಸ್ ಶುಡ್ ಇನ್ಕ್ರೀಸ್ ಆಲ್ಮೋಸ್ಟ್ ಅಪ್ ಟು 100% ಇನ್ ಕೇಸಸ್ ಆಫ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಬಿಕಾಸ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಆಗಿದ್ದ ಮೇಲೆ ಏನಾದರೂ ಬೈ ಚಾನ್ಸ್ ಇನ್ಫೆಕ್ಷನ್ ಆಯಿತು ಅಂತಂದರೆ ಇಟ್ ಈಸ್ ಅ ಡಿಸಾಸ್ಟರ್ ಫಾರ್ ದ ಡಾಕ್ಟರ್, ಇಟ್ ಈಸ್ ಅ ಡಿಸಾಸ್ಟರ್ ಫಾರ್ ಇವನ್ ದ ಪೇಷಂಟ್. ಕನ್ಕ್ಲೂಷನ್ ಆರ್ ಇನ್ಕರೆನ್ಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ಅಂದರೆ ಪೋಸ್ಟ್ ಆಪರೇಟಿವ್ ಕೇರ್, ದ ವಾರ್ಡ್ ವೇರ್ ದ ಪೇಷಂಟ್ ಈಸ್ ಶುಡ್ ಬಿ ಕಂಪ್ಲೀಟ್ಲಿ ಇನ್ಫೆಕ್ಷನ್ ಫ್ರೀ. ಅಂದರೆ ಆದಷ್ಟು ಇನ್ಫೆಕ್ಷನ್ ಕಡಿಮೆ ಆಗೋ ಥರ ಮೇಂಟೈನ್ ಮಾಡಬೇಕು. ಅಂದರೆ ಜಾಸ್ತಿ ಜನಕ್ಕೆ ಒಳಗಡೆ ಬಿಡಬಾರದು, ಕೇವಲ ಒಂದು ಅಟೆಂಡರ್ ಇರಬೇಕು, ಪದೇ ಪದೇ ಏನಂತೀವಿ ಕ್ಲೀನ್ ಮಾಡೋದಾಗಲಿ ಆ ಥರ ಅವೆಲ್ಲ ದೋಸ್ ಥಿಂಗ್ಸ್ ಶುಡಂಟ್ ಗೋ ಇನ್ ಪೋಸ್ಟ್ ಆಪರೇಟಿವ್ ಪೀರಿಯಡ್. ಜೊತೆಗೆ ಯೂಶಲಿ ಪೋಸ್ಟ್ ಆಪರೇಟಿವ್ ಡೇಯಲ್ಲಿ ನಾವು ಏನು ಮಾಡುತ್ತೇವೆ ಅಂತಂದರೆ ಎಪಿಡ್ಯೂರಲ್ ಅನಸ್ತೀಸಿಯಾ ಅಂತ ಕೊಟ್ಟಿರ್ತಾರೆ. ಅದರಿಂದ ಏನು ಮಾಡ್ತಾರೆ, ಯೂಶಲಿ ಪೇಯ್ನನ್ನು ಕಡಿಮೆ ಆಗಲಿಕ್ಕೆ ಅದು ಹಿಂಗಡೆ ಅನಸ್ತೀಸಿಯಾನು ಕೊಟ್ಟಿರ್ತಾರೆ. ಅದನ್ನು ಅನಸ್ಥೆಟಿಸ್ಟು ಡೈಲಿ 1 to 3 days ಟಾಪ್ ಅಪ್ ಮಾಡಿ ಪೇಯ್ನ್ ಕಡಿಮೆ ಆಗೋ ಥರ ಪೋಸ್ಟ್ ಆಪರೇಟಿವ್ ಕೇರಲ್ಲಿ ನೋಡ್ಕೋತಾರೆ. ಎರಡನೇದು ಬಂದು ಯೂಶಲಿ ನಾವು ಫಸ್ಟ್ ಡೇನಲ್ಲಿ ಮುಂಚಿತವಾಗಿ ಹೇಳಿದಂಗೆ ಪೇಷಂಟನ್ನ ಪೇಯ್ನ್ ಹೆಂಗಿದೆ ಅದನ್ನು ಅಸೆಸ್ ಮಾಡಿ ಅವರಿಗೆ ಫಸ್ಟ್ ಡೇ ಅಲ್ಲೇ ಆದಷ್ಟು ನಡೆಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಗೆ ಎಕ್ಸಸೈಸ್ಗಳನ್ನು ಸಹ ಮಾಡಿಸ್ತೇವೆ. ಎಕ್ಸಸೈಸ್ಗಳೆಂದರೆ ಏನು? ಸೊ ಬೇಸಿಕಲಿ ಅದರಲ್ಲಿ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೇವೆ, ಮತ್ತು ನೀ ಬೆಂಡಿಂಗ್ ಎಕ್ಸಸೈಸಸ್ ಅಂತ ಹೇಳುತ್ತೇವೆ, ಮತ್ತು SLR ಅಂತ. SLR ಅಂದರೆ ಹಿಪ್ ರೈಸಿಂಗ್ ಎಕ್ಸಸೈಸ್, ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸಸ್ ಅಂತ ಇರುತ್ತದೆ, ಅದನ್ನು ನಾವು ಮಾಡಿಸ್ತೇವೆ. ಇದು ಹಾಗೆ ಜೊತೆಗೆ ಪೇಷಂಟನ್ನ ಅದೇ ನಡೆಸೋದು ಅಂತಂದರೆ ವಾಕರನ್ನು ಹಿಡಿದುಕೊಂಡು ಹಿ ಕ್ಯಾನ್ ಮೂವ್ ಅರೌಂಡ್. ಸೊ ಸೆಕೆಂಡ್ ಡೇ ಪೋಸ್ಟ್ ಆಪರೇಟ್, ದಿಸ್ ವಾಸ್ ರಿಗಾರ್ಡಿಂಗ್ ಪೋಸ್ಟ್ ಆಪ್ ಡೇ 1. ಇನ್ ಪೋಸ್ಟ್ ಆಪ್ ಡೇ 2 ಯೂಶಲಿ ನಾವೇನು ಮಾಡ್ತೀವಿ, ಡ್ರೆಸ್ಸಿಂಗನ್ನು ಮಾಡುತ್ತೇವೆ. ಅಂದರೆ ಸರ್ಜಿಕಲ್ ಸೈಟ್ ಮಾಡಿದ್ದೇವೆ, ಸರ್ಜರಿ ಆಗಿರುತ್ತಲ್ಲ ಅದನ್ನು ಡ್ರೆಸ್ಸಿಂಗ್ ಮಾಡ್ತೇವೆ. ಇದರಲ್ಲಿ ನಾವು ಮೇಯ್ನಾಗಿ ಏನಾದರೂ ಇನ್ಫೆಕ್ಷನ್ಗಳ ಲಕ್ಷಣಗಳು ಇದೆಯೋ ಇಲ್ವೋ ಅಂತ ನೋಡಿ ಡ್ರೆಸ್ಸಿಂಗನ್ನು ಮಾಡಿ ಕಂಪ್ಲೀಟ್ ಮಾಡ್ತೇವೆ. ಆ್ಯಂಡ್ ದ ಸೇಮ್ ಫಿಸಿಯೋ ಎಕ್ಸಸೈಸಸ್ ಆ್ಯಂಡ್ ದ ಸೇಮ್ ಏನಿತ್ತಲ್ಲ ಅದನ್ನು ನಾವು ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ ಫಾರ್ ದ ನೆಕ್ಸ್ಟ್. ಅಗೇನ್ ಆನ್ ದ 5th ಡೇ, ಟಿಲ್ ದ 5th ಡೇ ದೇರ್ ವಿಲ್ ಬಿ ಸೇಮ್ ಪ್ರೋಟೋಕಾಲ್. ಅಗೇನ್ ಆನ್ ದ 5th ಡೇ ವಿಲ್ ಡೂ ದ ಡ್ರೆಸ್ಸಿಂಗ್. ಇಫ್ ದರ್ ಈಸ್ ನೋ ಏನು ಇನ್ಫೆಕ್ಷನ್ಗಳ ಸೈನ್ಗಳಿಲ್ಲ ಅಂತಂತಂದರೆ ಆವಾಗ ಯೂಶಲಿ ನಾವು ಪೇಷಂಟಿಗೆ ಡಿಸ್ಚಾರ್ಜ್ ಮಾಡುತ್ತೇವೆ. ಡಿಸ್ಚಾರ್ಜ್ ಮಾಡಿದ್ರೂ ಅವರಿಗೆ ಅಡ್ವೈಸ್ ಮಾಡೋದು ಮತ್ತೆ ಇದೆ, ಅವರು ಮನೇಲಿ ಹೋಗಿ ಫಿಸಿಯೋಥೆರಪಿ ಎಕ್ಸಸೈಸ್ಗಳನ್ನು ಮಾಡಲೇಬೇಕು. ಅದನ್ನು ಮಾಡದಿದ್ದರೆ ಅವರಿಗೆ ಹೇಳಿದ ಸ್ಟಿಫ್ನೆಸ್, ಪೇಯ್ನು ಮತ್ತು ಏನು ಡಿಫಾರ್ಮಿಟಿ ಇದಿರೋದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಿಂಗೆ ಫಿಸಿಯೋಥೆರಪಿ ಅವ್ರು ಮಾಡಿಸಿರ್ತಾರೆ. ಮತ್ತು ಪೋಸ್ಟ್ ಆಫ್ ಡೇ 10 ಅಂದರೆ ಸರ್ಜರಿ ಆಗಿರೋ 10ನೇ ದಿವಸಕ್ಕೆ ಮತ್ತೆ ವಾಪಸ್ ಅವರಿಗೆ ಕರಿತೇವೆ. ಯೂಶಲಿ 10ನೇ ದಿವಸಕ್ಕೆ ನಾವು ಸೂಚರ್ಸ್ ಹಾಕಿರ್ತೀವೋ ಇಲ್ಲ ಸ್ಟೇಪಲ್ ಏನೋ ಹಾಕಿರ್ತೀವಿ, ಅದನ್ನು ವೂಂಡ್ ಹೀಲ್ ಆಗಿದೆ ಅಂತಂದರೆ ಅದನ್ನು ತೆಗಿತೇವೆ. ಆ್ಯಂಡ್ ದ ಸೇಮ್ ಫಿಸಿಯೋ ಎಕ್ಸಸೈಸಸ್ ಆರ್ ಅಡ್ವೈಸ್ ಟು ಬಿ ಕಂಟಿನ್ಯೂಡ್ ಬೈ ದ ಪೇಷಂಟ್ ಟಿಲ್ 1 month. ಸೊ 1 month ಆದಮೇಲೆ ಬಂದಿದ್ದಾಗ ವಿ ವಿಲ್ ಅಸೆಸ್ ದ ಪೇಷಂಟ್. ಅದರಲ್ಲಿ ಏನು ನೋಡ್ತೀವಿ ಅಂತಂದರೆ ನೀ ಬೆಂಡಿಂಗ್ ಎಷ್ಟು ಬಂದಿದೆ ಅಂತ. ನೀ ಬೆಂಡಿಂಗ್ ಅಂದರೆ ಮಂಡಿ ಎಷ್ಟು ಮಡಚೋದಾಗುತ್ತೆ, ಮಡಚಲಿಕ್ಕೆ ಆಗುತ್ತೆ ಮತ್ತು ಎಷ್ಟು ಉದ್ದ ಮಾಡಲಿಕ್ಕಾಗುತ್ತೆ ಅನ್ನೋದನ್ನು ನಾವು ಅಸೆಸ್ ಮಾಡ್ತೇವೆ. ಬಿಕಾಸ್ ದಟ್ ಈಸ್ ದ ಮೈನ್ ಥಿಂಗ್ ವಿಚ್ ಪೇಷಂಟ್ ವಿಲ್ ಬಿ ಲ್ಯಾಕಿಂಗ್ ಇನ್ ಬಿಫೋರ್ ಸರ್ಜರಿ. ಸೊ ಆ್ಯಂಡ್ ಇಫ್ ದ ಏನಂತೀವಿ ರೇಂಜ್ ಆಫ್ ಮೂಮೆಂಟ್ಸ್ ಅಂದರೆ ಮಡಚೋದು ನೇರ ಮಾಡೋದು ನಮ್ಮ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಮ್ಯಾಚ್ ಆಗುತ್ತೆ ಅಂತಂದರೆ ದಟ್ ಇಂಡಿಕೇಟ್ಸ್ ದಟ್ ಪೇಷಂಟ್ ಈಸ್ ಡೂಯಿಂಗ್ ಪ್ರಾಪರ್ ಫಿಸಿಯೋಥೆರಪಿ ಎಕ್ಸಸೈಸಸ್. ಸೊ ದೆನ್ ವಿಲ್ ಅಡ್ವೈಸ್ ದ ಪೇಷಂಟ್ ಟು ಕಂಟಿನ್ಯೂ ದ ಸೇಮ್ and we'll ask him to come for regular follow-ups in span of 1 month. ಇನ್ನು ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಆ ವ್ಯಕ್ತಿ ಯಾವುದೇ ಸ್ಟೇಜ್ ಅಲ್ಲಿ ಇರಬಹುದು, ಆಸ್ಟಿಯೋಆರ್ಥರೈಟಿಸ್ ನ ವ್ಯಕ್ತಿ, ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡ್ತೀರಾ ಅಂತ? ಸೊ ಈವನ್ ಯಾವ ಪೇಷಂಟ್ ಬಂದರೂ ಎಲ್ಲರಿಗೂ ಒಂದೇ ಸಮಾನವಾದ ಟ್ರೀಟ್ಮೆಂಟ್ ಇರುತ್ತದೆ. ಓಕೆ, ಸೊ ಪೇಷಂಟ್ ಬಂದಾಗ ಇನಿಷಿಯಲಿ ದೇರ್ ವಿಲ್ ಬಿ ಅಸೆಸ್ಮೆಂಟ್, ಕ್ಲಿನಿಕಲ್ ಅಸೆಸ್ಮೆಂಟ್. OPDಯಲ್ಲಿ ಕನ್ಸಲ್ಟ್ ಮಾಡಿದಾಗ ಅವರಿಗೆ ಏನು ತೊಂದರೆ ಇದೆ ಅದನ್ನೆಲ್ಲ ಅಸೆಸ್ ಮಾಡ್ತೇವೆ. ಅವರ ಮಂಡಿಯಲ್ಲಿ ಎಷ್ಟು ಸವೆತವಿದೆ, ಏನು ಆಗಿದೆ ಅನ್ನೋದನ್ನೆಲ್ಲ ಅಸೆಸ್ ಮಾಡ್ತೇವೆ.
ಲೇಟರ್ ಪೇಷಂಟಿಗೆ ಎಕ್ಸ್ರೇಯನ್ನು ಅಡ್ವೈಸ್ ಮಾಡ್ತೇವೆ. ಎಕ್ಸ್ರೇ ಅಡ್ವೈಸ್ ಮಾಡಿ ಅದರಲ್ಲಿ ಎಷ್ಟು ಮಟ್ಟಿಗೆ ಸವೆತ ಇದೆ ಅದರ ಮೇಲೆ ಟ್ರೀಟ್ಮೆಂಟನ್ನು ಅಡ್ವೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಒಬ್ಬರು ಪೇಷಂಟ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಆಗಿತ್ತು. ಈ ವಾಸ್ ಅರೌಂಡ್ 65 years old ಮೇಲ್ ಆ್ಯಂಡ್ ಈ ಹ್ಯಾಡ್ ಆಲ್ಮೋಸ್ಟ್ ಆಲ್ ದ ಕೋಮಾರ್ಬಿಡಿಟೀಸ್. ಅಂದರೆ ಹಾರ್ಟ್ ಪ್ರಾಬ್ಲಮ್ ಇತ್ತು, COPD ಅಂದರೆ ಲಂಗ್ ಪ್ರಾಬ್ಲಮ್ ಇತ್ತು, ಜೊತೆಗೆ BP ಡಯಾಬಿಟಿಸ್ ಎರಡೂ ಇತ್ತು. ಸೊ ಅವ್ರದ್ದು ಆ್ಯಸ್ ಐ ಟೋಲ್ಡ್ ಯು ಇಟ್ ಈಸ್ ಅನ್ ಎಲೆಕ್ಟಿವ್ ಪ್ರೊಸೀಜರ್. ಪೇಷಂಟಿಗೆ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ ಮೇಲೆ ಎಲ್ಲ ರಕ್ತ ಪರೀಕ್ಷೆಗಳೆಲ್ಲ ಮಾಡಿ ಅದರಲ್ಲಿ ಏನು ಏರುಪೇರು ಇದೆ ಅದನ್ನೆಲ್ಲ ಕರೆಕ್ಟ್ ಮಾಡಿ ನಂತರ ಪೇಷಂಟನ್ನು ಸರ್ಜರಿ ಮಾಡಿದ್ವಿ. ಸರ್ಜರಿ ಸರ್ಜರಿ ಆದ 1ನೇ ದಿನಕ್ಕೆ ಪೇಷಂಟಿಗೆ ನಡೆಸಿದ್ವಿ. ಸೊ ಇದು ಹೇಳೋದೇನೆಂದರೆ whoever or whatever stage patient who is suffering from osteoarthritis will come to our hospital, will get the best possible treatment. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ಟಿಯೋಆರ್ಥ್ರೈಟಿಸ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದದ್ದು ನಯನ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಡಾಕ್ಟರ್ ತೇಜಸ್ DB ಅವರು. ಇನ್ನು ನಯನ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಭೇಟಿ ಆಗಬೇಕು ಅಂತ ಹೇಳಿದ್ರೆ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ನಯನ ಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಮೈಸೂರು, ನಂಬರ್ 6, 3ನೇ ಮುಖ್ಯ ರಸ್ತೆ, ನೇತಾಜಿ ಸರ್ಕಲ್ ಹತ್ತಿರ, ದತ್ತಗಲ್ಲಿ, ರಾಜಾಜಿನಗರ, ರಾಜರಾಜೇಶ್ವರಿ ನಗರ, ಮೈಸೂರು, ಕರ್ನಾಟಕ 570022. ದೂರವಾಣಿ ಸಂಖ್ಯೆ 9742714758 ಅಥವಾ 9513310100. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.